ಬಳ್ಳಾರಿ ಅಂದರೆ ಇಲ್ಲಿ ಕೇವಲ ಗಣಿಗಾರಿಕೆ ಮಾತ್ರ ಅಲ್ಲ, ಗಣಿಗಾರಿಕೆ ಜೊತೆಗೆ ಸಾಕಷ್ಟು ರೈತಾಪಿ ವರ್ಗವಿದೆ. ಅದಾದ ಬಳಿಕ ಮತ್ತೊಂದು ಪ್ರಮುಖ ಬಹುದೊಡ್ಡ ಉದ್ಯಮ ಅಂದರೆ ಅದು ಜೀನ್ಸ್ ಉದ್ಯಮ. ಸಾಕಷ್ಟು ಜನ ಜೀನ್ಸ್ ಉದ್ಯಮವನ್ನು ನಂಬಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಜೀವನವನ್ನು ಕೂಡ ಸಾಗಿಸ್ತಾ ಇರ್ತಕ್ಕಂಥದ್ದು. ಆದರೆ ಈಗ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಸಾಕಷ್ಟು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ನಾನಾ ಕಾರಣಗಳಿಂದ ಒಂದೊಂದೇ ಜೀನ್ಸ್ ಘಟಕಗಳು ಮುಚ್ಚುವ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ನಾನೀಗ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಜೀನ್ಸ್ ಶುದ್ಧೀಕರಣ ಘಟಕಕ್ಕೆ ಬಂದಿದ್ದೇನೆ. ನೀವು ನೇರವಾಗಿ ನೋಡ್ಬೋದು, ಸಂಪೂರ್ಣವಾಗಿ ಈ ಒಂದು ಘಟಕವನ್ನು ಲಾಕ್ ಮಾಡಿದ್ದಾರೆ. ಯಾಕಂದರೆ ಇದು ಕೇವಲ ಒಂದು ಘಟಕ ಮಾತ್ರ, 10 ಘಟಕಗಳು ಇದೇ ರೀತಿಯಾಗಿ ಮುಚ್ಚಿರ್ತಕ್ಕಂಥದ್ದು. ಅಂದರೆ ಈಗ ಬಳ್ಳಾರಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 60 ಜೀನ್ಸ್ ಶುದ್ಧೀಕರಣ ಘಟಕಗಳಿವೆ. ಅದರಲ್ಲಿ 20 ಜೀನ್ಸ್ ಶುದ್ಧೀಕರಣ ಘಟಕಗಳು ಸಂಪೂರ್ಣವಾಗಿ ಮುಚ್ಚಿವೆ. ಯಾಕಂದರೆ ನಾನಾ ಕಾರಣಗಳಿಂದ ಇವನ್ನ ಮುಚ್ಚಿರ್ತಕ್ಕಂಥದ್ದು. ಒಂದು ವಿದ್ಯುತ್ ಕಾರಣವಾಗಿರ್ಬೋದು, ಜೊತೆಗೆ ಜೀನ್ಸ್ಗೆ ಬೇಕಾದ ನೀರಿನ ವ್ಯವಸ್ಥೆ ಇರ್ಬೋದು, ಜೊತೆಗೆ ಲೇಬರ್ ಕೊರತೆ ಆಗಿರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳ ಕಾರಣದಿಂದಾಗಿ ಒಂದೊಂದೇ ಘಟಕಗಳು ಮುಚ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂಥ ಸೌಲಭ್ಯವು ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜೀನ್ಸ್ ಘಟಕಗಳು ಮುಚ್ತಾ ಇರ್ತಕ್ಕಂಥದ್ದು. ಇಡೀ ರಾಜ್ಯಾದ್ಯಂತ ಬಳ್ಳಾರಿ ಜೀನ್ಸ್ ಅಂದರೆ ಒಂದು ದೊಡ್ಡ ಹೆಸರಿತ್ತು. ಅದನ್ನು ನಂಬಿಕೊಂಡು ಸುಮಾರು 2 ಲಕ್ಷ ಜನ ಬಳ್ಳಾರಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಆತಂಕ ಎದುರಾಗಿದೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥದ್ದು. ಅವ್ರಿಗೆಲ್ಲರಿಗೂ ಕೂಡ ಅಂದರೆ ಜೀನ್ಸ್ ಉದ್ಯಮಿಗಳಿಗೆ ಏನೆಲ್ಲ ವ್ಯವಸ್ಥೆ ಬೇಕು ಅವೆಲ್ಲವನ್ನು ಕೂಡ ಮಾಡಿದರೆ ಮತ್ತಷ್ಟು ಜೀನ್ಸ್ ಉದ್ಯಮ ಚಿಗುರುತ್ತೆ, ಇಲ್ಲ ಅಂದರೆ ಸಂಪೂರ್ಣವಾಗಿ ನಶಿಸುವ ಹಂತವನ್ನು ತಲುಪುತ್ತೆ ಅಂತ ಇಲ್ಲಿ ನಾವು ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಅಂದಾಜು ಇವಾಗ 60 ಫ್ಯಾಕ್ಟ್ರಿ ಆ್ಯಕ್ಚುಲಿ ಇರೋದು, ಅದರಲ್ಲಿ 20 ಫ್ಯಾಕ್ಟ್ರಿ ಕ್ಲೋಸ್ ಆಗಿದೆ. ಪ್ರಾಬ್ಲಮ್ ಅಂದರೆ ಕರೆಂಟು ಬಿಲ್ ಜಾಸ್ತಿ ಆಗಿದೆ, ಬಿಸ್ನೆಸ್ ಕಡಿಮೆ ಆಗ್ತಾಯಿದೆ, ಮಾರ್ಕೆಟಿಂಗ್ ಡೌನ್ ಇದೆ. ಸೊ ಅದರಿಂದ ಅವ್ರ ಫ್ಯಾಕ್ಟ್ರಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಫ್ಯಾಕ್ಟ್ರಿ ವರ್ಕರ್ಗೆ ಸಂಬಳ ಕೊಡೋಕ್ಕಾಗೋದಿಲ್ಲ. ಸೊ ಅದರಿಂದ ಆಲ್ಮೋಸ್ಟ್ 20 ಫ್ಯಾಕ್ಟ್ರಿ ಅದರಿಂದನೇ ಕ್ಲೋಸ್ ಆಗಿದೆ. ಸರ್ಕಾರದಿಂದ ಸಬ್ಸಿಡಿ ಕೊಡಬೇಕು ಅಂತ ಕೇಳ್ತಾ ಇದ್ವಿ ನಾವು. ಫಸ್ಟ್ CPT ಪ್ಲ್ಯಾಂಟ್ಗೊಂದು ಮಾಡಿಕೊಟ್ರೆ ನಮಗೆ, ಅಲ್ಲಿಂದ ನಮಗೆ ಅದೊಂದು ಮಾಡಿಕೊಡ್ಬೇಕು. ಕರೆಂಟಲ್ಲಿ ಸ್ವಲ್ಪ ಸಬ್ಸಿಡಿ ಮಾಡಿಕೊಡ್ಬೇಕು. ವಾಟ್ರದೊಂದು ರೆಡಿ ಮಾಡಿಕೊಟ್ರೆ ನಾವು ವಾಟ್ರ್ ಹೊರಗಡೆಯಿಂದ ತರಿಸ್ಕೊತಾ ಇದ್ವಿ, ಅದರಿಂದ ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ. ವಾಟ್ರು CPT ಪ್ಲ್ಯಾಂಟ್ ಮಾಡಿದ್ರೆ ವಾಟರ್ ರೀಸೈಕಲ್ ಯೂಸ್ ಮಾಡ್ಬೋದು. ಸೊ ನಮ್ಗೆ ವಾಟರ್ ಕಾಸ್ಟ್ ಕಡಿಮೆ ಆಗುತ್ತೆ. ಕರೆಂಟಲ್ಲಿ ಸ್ವಲ್ಪ ಲೋನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನೂ ಕಡಿಮೆ ಇಂಟ್ರೆಸ್ಟಲ್ಲಿ ಕೊಡಬೇಕು ಗೌರ್ಮೆಂಟ್ ಇಂಡಸ್ಟ್ರಿಗೆ ಅಂತ ಹೇಳ್ತಾ ಇದ್ದಾರೆ ಬಳ್ಳಾರಿ ಘಟಕಕ್ಕೆ. ಅದಿನ್ನೂ ಏನೂ ಮಾಡಿಲ್ಲ. ಸೊ ಅದೊಂದು ಕೇಳ್ತಾ ಇದ್ದೀವಿ, ಸ್ವಲ್ಪ ಸಬ್ಸಿಡಿ ಲೋನ್ ಕೊಟ್ಟರೆ ಫ್ಯಾಕ್ಟ್ರಿಗಳಿಗೆ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು ಅಂತ ಕೇಳ್ಕೊತೀವಿ ನಾವು. ರಾಹುಲ್ ಜಿ ಅವರು 5,000 ಕೋಟಿ ಬಿಡುಗಡೆ ಮಾಡ್ತೀವಿ, ಆಮೇಲೆ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಇರೇ ಜೀನ್ಸ್ ಉದ್ಯಮಗಳು ಇಡೀ ಪ್ರಪಂಚಕ್ಕೆ ನಂಬರ್ 1 ಹಬ್ಬು ಮಾಡಬೇಕಂತ ನಮಗೆ ನೇರವಾಗಿ ಮಾತು ಕೊಟ್ಟಿದ್ದಾರೆ. ನಾವು ಹಿರೇ ಘಟಕಗಳೇ ಹಿರೇ ವಾಷಿಂಗ್ ಘಟಕಗಳು ಇರ್ಬೋದು, ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ನಾವೇ ಕಷ್ಟಕಾಲದಲ್ಲಿ ಇದ್ದೀವಿ. ಇವಾಗ ಹೊಸದಾಗ ಅಪ್ರಿಲ್ ಪಾರ್ಕ್ಸ್ ಮಾಡೋದು ಅವು ಇವು ಯಾರು ಹೊಸಬ್ರು ಬರ್ತಾರೆ. ನಾವೇ ಇವಾಗ ಸಿಕ್ ಇಂಡಸ್ಟ್ರೀಸ್ ಆಲ್ಮೋಸ್ಟ್ ಅಲ್ಲೂ ಯಾರೂ ಪ್ರಾಫಿಟಬಲ್ ಇಲ್ಲ. ಈಗ ಏನು ಪರಿಸ್ಥಿತಿ ಇದೆ ಅಂದರೆ ನಾವು ಲೇಬರ್ಗೂ ಸಂಬಳ ಕೊಡೋದು ಕೂಡ ಕಷ್ಟ ಇದೆ, ಕರೆಂಟು ಬಿಲ್ಲು ಕಟ್ಟಬೇಕು, ಕಷ್ಟ ಇದೆ. ಯಾಕಂದರೆ ನಮಗೆ ಎಷ್ಟು ಮಿಷನ್ರಿ ಇರ್ತಾವೋ ಅಷ್ಟು ಕೆಪಾಸಿಟಿ ಪ್ರೊಡಕ್ಷನ್ ಬಂದಾಗ ಮಾತ್ರ ನಾವು ಏನನ್ನ ಒಂದು 10,000 20,000 ತಿಂಗಳಿಗೆ ದುಡಿಬೋದು. ಇವಾಗ ನಾವು ಒಂದೊಂದು ಫ್ಯಾಕ್ಟ್ರಿನಲ್ಲಿ 5,000 ಪರ್ ಡೇ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಹೇಳಿದರೆ 1,000 ಪ್ಯಾಂಟ್ ಕೂಡ ಬರೆಯೋದು ಕಷ್ಟ ಇದೆ. 500 ಪ್ಯಾಂಟ್ ಬರ್ತಾ ಇದೆ. ನಾವು ನಡೆಸಬೇಕಂದ್ರೆ ಏನೋ ನಡೆಸ್ತಾ ಇದ್ದೀವಿ ಬಿಟ್ಟು ಯಾವುದು ಸಂಬಳ ನಮಗೆ ಕೂಡ ನಾನು ಮಾಲೀಕರಾಗಿ ನಾನು ಒಂದು 5,000 ಸಂಬಳ ಸಿಗಬೇಕಂದ್ರೆ ಕೂಡ ಕಷ್ಟ ಇದೆ. ಇವಾಗ ಆಲ್ರೆಡಿ 70ರಾಗ ಒಂದು 20, 25, 30ವರೆಗೂ ಘಾಟಗಳು ಮುಚ್ಚಿದಾವೆ. ಅವ್ರದ್ದು ನೀರಿನ ಪ್ರಾಬ್ಲಮ್ ಇದೆ. ನಾವು 10 ಕಿಲೋಮೀಟರು ಪೈಪ್ಲೈನ್ ಹಾಕ್ಸ್ಕೊಂಡಿವಿ. ಏನೋ ನಾವು ಸಂಬಳ ಬಡ್ಡಿಗೆ ತಗೊಂಡು ರೊಕ್ಕ ಬಡ್ಡಿಗೆ ತಗೊಂಡು ಬ್ಯಾಂಕ್ನಲ್ಲಿ ಲೋನ್ ತಗೊಂಡು ಮಾಡ್ಕೊಂಡಿವಿ. ಕೆಲವರಿಗೆ ಆ ಪರಿಸ್ಥಿತಿ ಇರೋಂಗಿಲ್ಲ ಪಾಪ ಅಂಥವರು ಬಡವರು ಇರ್ತಾರೆ ಎಲ್ಲ ಬಿಸ್ನೆಸ್ನಲ್ಲಿ. 25 ಜನ ಫ್ಯಾಕ್ಟ್ರಿ ಮುಚ್ಚಿದ್ದಾರೆ. ಇವಾಗ ನಾವು ಕೂಡ ಎಷ್ಟು ವರ್ಕ್ ಅಂತೇಳಿ ತಟ್ಕೊತೀವಿ. ಇವಾಗ ನಾವು ಕೂಡ ಬರ್ತಾ ಇದೇ ಥರ ಕಂಟಿನ್ಯೂ ಸಮಸ್ಯೆಗಳು ಬಂದಾಗ ನಾವು ಒಂದು ವರ್ಷ 2 ವರ್ಷಕ್ಕೂ ಇದರಲ್ಲಿ ಒಂದು ಅರ್ಧ ಆಗಿ ಪರಿಸ್ಥಿತಿ ಕೂಡ ಕಾಣ್ತಾ ಇದೆ. ಬಳ್ಳಾರಿ ಅಂದರೆ ಇಲ್ಲಿ ಕೇವಲ ಗಣಿಗಾರಿಕೆ ಮಾತ್ರ ಅಲ್ಲ, ಗಣಿಗಾರಿಕೆ ಜೊತೆಗೆ ಸಾಕಷ್ಟು ರೈತಾಪಿ ವರ್ಗವಿದೆ. ಅದಾದ ಬಳಿಕ ಮತ್ತೊಂದು ಪ್ರಮುಖ ಬಹುದೊಡ್ಡ ಉದ್ಯಮ ಅಂದರೆ ಅದು ಜೀನ್ಸ್ ಉದ್ಯಮ. ಸಾಕಷ್ಟು ಜನ ಜೀನ್ಸ್ ಉದ್ಯಮವನ್ನು ನಂಬಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಜೀವನವನ್ನು ಕೂಡ ಸಾಗಿಸ್ತಾ ಇರ್ತಕ್ಕಂಥದ್ದು. ಆದರೆ ಈಗ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಸಾಕಷ್ಟು
ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ನಾನಾ ಕಾರಣಗಳಿಂದ ಒಂದೊಂದೇ ಜೀನ್ಸ್ ಘಟಕಗಳು ಮುಚ್ಚುವ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ನಾನೀಗ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಜೀನ್ಸ್ ಶುದ್ಧೀಕರಣ ಘಟಕಕ್ಕೆ ಬಂದಿದ್ದೇನೆ. ನೀವು ನೇರವಾಗಿ ನೋಡ್ಬೋದು, ಸಂಪೂರ್ಣವಾಗಿ ಈ ಒಂದು ಘಟಕವನ್ನು ಲಾಕ್ ಮಾಡಿದ್ದಾರೆ. ಯಾಕಂದರೆ ಇದು ಕೇವಲ ಒಂದು ಘಟಕ ಮಾತ್ರ, 10 ಘಟಕಗಳು ಇದೇ ರೀತಿಯಾಗಿ ಮುಚ್ಚಿರ್ತಕ್ಕಂಥದ್ದು. ಅಂದರೆ ಈಗ ಬಳ್ಳಾರಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 60 ಜೀನ್ಸ್ ಶುದ್ಧೀಕರಣ ಘಟಕಗಳಿವೆ. ಅದರಲ್ಲಿ 20 ಜೀನ್ಸ್ ಶುದ್ಧೀಕರಣ ಘಟಕಗಳು ಸಂಪೂರ್ಣವಾಗಿ ಮುಚ್ಚಿವೆ. ಯಾಕಂದರೆ ನಾನಾ ಕಾರಣಗಳಿಂದ ಇವನ್ನ ಮುಚ್ಚಿರ್ತಕ್ಕಂಥದ್ದು. ಒಂದು ವಿದ್ಯುತ್ ಕಾರಣವಾಗಿರ್ಬೋದು, ಜೊತೆಗೆ ಜೀನ್ಸ್ಗೆ ಬೇಕಾದ ನೀರಿನ ವ್ಯವಸ್ಥೆ ಇರ್ಬೋದು, ಜೊತೆಗೆ ಲೇಬರ್ ಕೊರತೆ ಆಗಿರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳ ಕಾರಣದಿಂದಾಗಿ ಒಂದೊಂದೇ ಘಟಕಗಳು ಮುಚ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂಥ ಸೌಲಭ್ಯವು ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜೀನ್ಸ್ ಘಟಕಗಳು ಮುಚ್ತಾ ಇರ್ತಕ್ಕಂಥದ್ದು. ಇಡೀ ರಾಜ್ಯಾದ್ಯಂತ ಬಳ್ಳಾರಿ ಜೀನ್ಸ್ ಅಂದರೆ ಒಂದು ದೊಡ್ಡ ಹೆಸರಿತ್ತು. ಅದನ್ನು ನಂಬಿಕೊಂಡು ಸುಮಾರು 2 ಲಕ್ಷ ಜನ ಬಳ್ಳಾರಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಆತಂಕ ಎದುರಾಗಿದೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥದ್ದು. ಅವ್ರಿಗೆಲ್ಲರಿಗೂ ಕೂಡ ಅಂದರೆ ಜೀನ್ಸ್ ಉದ್ಯಮಿಗಳಿಗೆ ಏನೆಲ್ಲ ವ್ಯವಸ್ಥೆ ಬೇಕು ಅವೆಲ್ಲವನ್ನು ಕೂಡ ಮಾಡಿದರೆ ಮತ್ತಷ್ಟು ಜೀನ್ಸ್ ಉದ್ಯಮ ಚಿಗುರುತ್ತೆ, ಇಲ್ಲ ಅಂದರೆ ಸಂಪೂರ್ಣವಾಗಿ ನಶಿಸುವ ಹಂತವನ್ನು ತಲುಪುತ್ತೆ ಅಂತ ಇಲ್ಲಿ ನಾವು ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಅಂದಾಜು ಇವಾಗ 60 ಫ್ಯಾಕ್ಟ್ರಿ ಆ್ಯಕ್ಚುಲಿ ಇರೋದು, ಅದರಲ್ಲಿ 20 ಫ್ಯಾಕ್ಟ್ರಿ ಕ್ಲೋಸ್ ಆಗಿದೆ. ಪ್ರಾಬ್ಲಮ್ ಅಂದರೆ ಕರೆಂಟು ಬಿಲ್ ಜಾಸ್ತಿ ಆಗಿದೆ, ಬಿಸ್ನೆಸ್ ಕಡಿಮೆ ಆಗ್ತಾಯಿದೆ, ಮಾರ್ಕೆಟಿಂಗ್ ಡೌನ್ ಇದೆ. ಸೊ ಅದರಿಂದ ಅವ್ರ ಫ್ಯಾಕ್ಟ್ರಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಫ್ಯಾಕ್ಟ್ರಿ ವರ್ಕರ್ಗೆ ಸಂಬಳ ಕೊಡೋಕ್ಕಾಗೋದಿಲ್ಲ. ಸೊ ಅದರಿಂದ ಆಲ್ಮೋಸ್ಟ್ 20 ಫ್ಯಾಕ್ಟ್ರಿ ಅದರಿಂದನೇ ಕ್ಲೋಸ್ ಆಗಿದೆ. ಸರ್ಕಾರದಿಂದ ಸಬ್ಸಿಡಿ ಕೊಡಬೇಕು ಅಂತ ಕೇಳ್ತಾ ಇದ್ವಿ ನಾವು. ಫಸ್ಟ್ ETP CPT ಪ್ಲ್ಯಾಂಟ್ಗೊಂದು ಮಾಡಿಕೊಟ್ರೆ ನಮಗೆ, ಅಲ್ಲಿಂದ ನಮಗೆ ಅದೊಂದು ಮಾಡಿಕೊಡ್ಬೇಕು. ಕರೆಂಟಲ್ಲಿ ಸ್ವಲ್ಪ ಸಬ್ಸಿಡಿ ಮಾಡಿಕೊಡ್ಬೇಕು. ವಾಟ್ರದೊಂದು ರೆಡಿ ಮಾಡಿಕೊಟ್ರೆ ನಾವು ವಾಟ್ರ್ ಹೊರಗಡೆಯಿಂದ ತರಿಸ್ಕೊತಾ ಇದ್ವಿ, ಅದರಿಂದ ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ. ವಾಟ್ರು CPT ಪ್ಲ್ಯಾಂಟ್ ಮಾಡಿದ್ರೆ ವಾಟರ್ ರೀಸೈಕಲ್ ಯೂಸ್ ಮಾಡ್ಬೋದು. ಸೊ ನಮ್ಗೆ ವಾಟರ್ ಕಾಸ್ಟ್ ಕಡಿಮೆ ಆಗುತ್ತೆ. ಕರೆಂಟಲ್ಲಿ ಸ್ವಲ್ಪ ಲೋನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನೂ ಕಡಿಮೆ ಇಂಟ್ರೆಸ್ಟಲ್ಲಿ ಕೊಡಬೇಕು ಗೌರ್ಮೆಂಟ್ ಇಂಡಸ್ಟ್ರಿಗೆ ಅಂತ ಹೇಳ್ತಾ ಇದ್ದಾರೆ ಬಳ್ಳಾರಿ ಘಟಕಕ್ಕೆ. ಅದಿನ್ನೂ ಏನೂ ಮಾಡಿಲ್ಲ. ಸೊ ಅದೊಂದು ಕೇಳ್ತಾ ಇದ್ದೀವಿ, ಸ್ವಲ್ಪ ಸಬ್ಸಿಡಿ ಲೋನ್ ಕೊಟ್ಟರೆ ಫ್ಯಾಕ್ಟ್ರಿಗಳಿಗೆ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು ಅಂತ ಕೇಳ್ಕೊತೀವಿ ನಾವು. ರಾಹುಲ್ ಜಿ ಅವರು 5,000 ಕೋಟಿ ಬಿಡುಗಡೆ ಮಾಡ್ತೀವಿ, ಆಮೇಲೆ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಇರೇ ಜೀನ್ಸ್ ಉದ್ಯಮಗಳು ಇಡೀ ಪ್ರಪಂಚಕ್ಕೆ ನಂಬರ್ 1 ಹಬ್ಬು ಮಾಡಬೇಕಂತ ನಮಗೆ ನೇರವಾಗಿ ಮಾತು ಕೊಟ್ಟಿದ್ದಾರೆ. ನಾವು ಇರೇ ಘಟಕಗಳೇ ಇರೇ ವಾಷಿಂಗ್ ಘಟಕಗಳು ಇರ್ಬೋದು, ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ನಾವೇ ಕಷ್ಟಕಾಲದಲ್ಲಿ ಇದ್ದೀವಿ. ಇವಾಗ ಹೊಸದಾಗ ಅಪ್ರಿಲ್ ಪಾರ್ಕ್ಸ್ ಮಾಡೋದು ಅವು ಇವು ಯಾರು ಹೊಸಬ್ರು ಬರ್ತಾರ, ನಾವೇ ಇವಾಗ ಸಿಕ್ ಇಂಡಸ್ಟ್ರೀಸ್ ಆಲ್ಮೋಸ್ಟ್ ಅಲ್ಲೂ ಯಾರೂ ಪ್ರಾಫಿಟಬಲ್ ಇಲ್ಲ. ಈಗ ಏನು ಪರಿಸ್ಥಿತಿ ಇದೆ ಅಂದರೆ ನಾವು ಲೇಬರ್ಗೂ ಸಂಬಳ ಕೊಡೋದು ಕೂಡ ಕಷ್ಟ ಇದೆ, ಕರೆಂಟು ಬಿಲ್ಲು ಕಟ್ಟಬೇಕು, ಕಷ್ಟ ಇದೆ. ಯಾಕಂದರೆ ನಮಗೆ ಎಷ್ಟು ಮಿಷನ್ರಿ ಇರ್ತಾವೋ ಅಷ್ಟು ಕೆಪಾಸಿಟಿ ಪ್ರೊಡಕ್ಷನ್ ಬಂದಾಗ ಮಾತ್ರ ನಾವು ಏನನ್ನ ಒಂದು 10,000 20,000 ತಿಂಗಳಿಗೆ ದುಡಿಬೋದು. ಇವಾಗ ನಾವು ಒಂದೊಂದು ಫ್ಯಾಕ್ಟ್ರಿನಲ್ಲಿ 5,000 ಪರ್ ಡೇ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಹೇಳಿದರೆ 1,000 ಪ್ಯಾಂಟ್ ಕೂಡ ಬರೆಯೋದು ಕಷ್ಟ ಇದೆ, 500 ಪ್ಯಾಂಟ್ ಬರ್ತಾ ಇದೆ. ನಾವು ನಡೆಸಬೇಕಂದ್ರೆ ಏನೋ ನಡೆಸ್ತಾ ಇದ್ದೀವಿ ಬಿಟ್ಟು ಯಾವುದು ಸಂಬಳ ನಮಗೆ ಕೂಡ ನಾನು ಮಾಲೀಕರಾಗಿ ನಾನು ಒಂದು 5,000 ಸಂಬಳ ಸಿಗಬೇಕಂದ್ರೆ ಕೂಡ ಕಷ್ಟ ಇದೆ. ಇವಾಗ ಆಲ್ರೆಡಿ 70ರಾಗ ಒಂದು 20 25 30ವರೆಗೂ ಘಾಟಗಳು ಮುಚ್ಚಿದಾವೆ. ಅವ್ರದ್ದು ನೀರಿನ ಪ್ರಾಬ್ಲಮ್ ಇದೆ. ನಾವು 10 ಕಿಲೋಮೀಟರು ಪೈಪ್ಲೈನ್ ಹಾಕ್ಸ್ಕೊಂಡಿವಿ. ಏನೋ ನಾವು ಸಂಬಳ ಬಡ್ಡಿಗೆ ತಗೊಂಡು ರೊಕ್ಕ ಬಡ್ಡಿಗೆ ತಗೊಂಡು ಬ್ಯಾಂಕ್ನಲ್ಲಿ ಲೋನ್ ತಗೊಂಡು ಮಾಡ್ಕೊಂಡಿವಿ. ಕೆಲವರಿಗೆ ಆ ಪರಿಸ್ಥಿತಿ ಇರೋಂಗಿಲ್ಲ ಪಾಪ. ಅಂಥವರು ಬಡವರು ಇರ್ತಾರೆ ಎಲ್ಲ ಬಿಸ್ನೆಸ್ನಲ್ಲಿ. 25 ಜನ ಫ್ಯಾಕ್ಟ್ರಿ ಮುಚ್ಚಿದ್ದಾರೆ. ಇವಾಗ ನಾವು ಕೂಡ ಎಷ್ಟು ವರ್ಕ್ ಅಂತೇಳಿ ತಟ್ಕೊತೀವಿ. ಇವಾಗ ನಾವು ಕೂಡ ಬರ್ತಾ ಇದೇ ಥರ ಕಂಟಿನ್ಯೂ ಸಮಸ್ಯೆಗಳು ಬಂದಾಗ ನಾವು ಒಂದು ವರ್ಷ 2 ವರ್ಷಕ್ಕೂ ಇದರಲ್ಲಿ ಒಂದು ಅರ್ಧ ಆಗಿ ಪರಿಸ್ಥಿತಿ ಕೂಡ ಕಾಣ್ತಾ ಇದೆ.